ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು 77 ಹಿಲ್ಸ್ ಗಾರ್ಡನಿಂಗ್ ಮಾಡಿದ್ದೆ. ಈಗ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ, ಅದನ್ನು ಫಾರ್ಮಿಂಗ್ ಮಾಡಿದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ನಾವು ಮನೆಯಲ್ಲಿ 20 ಹಸು ಸಾಕಿದ್ದೀವಿ. ಫ್ರೆಂಡ್ಸ್ ನಾವು ಸಿಟಿಲಿರೋದು, ಸಿಟಿಲಿದ್ದೇನೆ ಮನೆ ಹಿಂದೆ ಕೊಟ್ಟಿಗೆ ಮಾಡಿಕೊಂಡು 20 ಹಸು ಅಮ್ಮ ಮಗ ಇಬ್ಬರೇ ನೋಡ್ಕೊತಾ ಇದ್ದೀವಿ. ಅಮ್ಮ ಮಗ ಇಬ್ಬರೇ ಮಾಡಿದ್ದೀವಿ. ಫ್ರೆಂಡ್ಸ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಹಸು ಸಾಕಬೇಕು ಅಂತ ಇದ್ದರೆ ನೀವು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಫಸ್ಟೇ ಸ್ಟಾರ್ಟಿಂಗೇ ಜಾಸ್ತಿ ದುಡ್ಡು ಕೊಟ್ಟು ಹಸು ತೊಗೊಬಂದು ಅದರಿಂದ ಲಾಸ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ನಾನು ರಿಯಲಾಗಿ ರಿವ್ಯೂ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮಗ 13 ವರ್ಷದಿಂದ ಮಾಡ್ತಾಯಿದ್ದಾನೆ. ಅವನು SSLC ಓದಬೇಕಂದಾಗಲೇ ಅವ್ನಿಗೆ ಇಂಟ್ರೆಸ್ಟ್ ಹಸು ಅಂದರೆ ಮಾಡ್ತೀನಂತೇಳಿ ಅವನು ಸ್ಟಾರ್ಟ್ ಮಾಡ್ದ ಫ್ರೆಂಡ್ಸ್. ಅವನು SSLC ಇರಬೇಕಂದಾಗಲೇ ಸ್ಟಾರ್ಟ್ ಮಾಡ್ದ. ಅವನು ಅವಾಗ ಈ HF ಮತ್ತು ಜೆಸ್ಸಿ ಎರಡೂ ಇದೆ ನಮ್ಮ ಹತ್ರ. ಇದೆಲ್ಲ ಅವ್ನು ತೊಗೊಬಂದಿರೋದು 12,000, 15,000, 13,000 ಫ್ರೆಂಡ್ಸ್. ಅವಾಗ ಅವ್ನು ಮಾಡುವಾಗ ಸ್ಟಾರ್ಟ್ ಮಾಡೋಕೆ ತೊಗೊಬಂದಿದ್ದು ಹಸಗಳು, ಇವೆಲ್ಲ ಹಳೆ ಹಸಗಳು ನೋಡಿ ಫ್ರೆಂಡ್ಸ್. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ದಿನಚರಿ ನಮಗಿದೇನೆ ಕೊಟ್ಟಿಗೆ ಕ್ಲೀನ್ ಮಾಡೋದು, ತೊಪ್ಪೆ ಎತ್ತೋದು, ಮತ್ತು ಈಗ ಹಸು ತೊಳಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಹಸು ತೊಳಿತಾ ಇದ್ದೀನಿ ಫ್ರೆಂಡ್ಸ್. ನೀವು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫಸ್ಟು ಕಮ್ಮಿ ದುಡ್ಡಲ್ಲಿ ಹಾಕಿ ಫ್ರೆಂಡ್ಸ್. ಜಾಸ್ತಿ ಫಸ್ಟೇ ಸ್ಟಾರ್ಟಿಂಗೇ ಜಾಸ್ತಿ ದುಡ್ಡು ಹಸು ಮೇಲೆ ಹಾಕ್ಬಿಡಿ. ಕಮ್ಮಿ ದುಡ್ಡಿಂದ ಹಸು ತೊಗೊಬಂದು ಅದರಲ್ಲಿ ಚೆನ್ನಾಗಿ ಎಕ್ಸ್ಪರ್ಟ್ ಆಗಬೇಕು ಫ್ರೆಂಡ್ಸ್. ಎಕ್ಸ್ಪರ್ಟ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ಅದು ಜಾಸ್ತಿ ನಮಗೆ ಚೆನ್ನಾಗಿ ಗೊತ್ತಾಯಿತು, ಮತ್ತು ಅದ್ರಲ್ಲಿ ನಮ್ಗೆ ಇನ್ಕಮ್ ಇದೆ, ಕರೆಕ್ಟಾಗಿ ಆಯಿತು ಅಂದಮೇಲೆ ನೀವು ಜಾಸ್ತಿ ದುಡ್ಡಾಗಿ ಹಸು ತೊಗೊಬನ್ನಿ ಫ್ರೆಂಡ್ಸ್. ಈ ನಮ್ಮ ಹತ್ರ ಇರೋದೆಲ್ಲ ಇದು ಸ್ಟಾರ್ಟಿಂಗ್ ತೊಗೊಬಂದಿರೋದು ಕರುಗಳನ್ನ ತೊಗೊಬಂದು ಅದನ್ನು ದೊಡ್ಡದು ಮಾಡಿ, ಅದು ಇವಾಗೆಲ್ಲ ಕರು ಹಾಕಿ ಇವಾಗೆಲ್ಲ ದೊಡ್ಡದಾಗಿದೆ. 3-4 ಕರುಗಳು ಹಾಕಿರೋಂಥ ಹಸಗಳು. ಮತ್ತು ಅವ್ನು ತೊಗೊಬತ್ತೀನಿ ಅಂದ್ರೂ ಹೋಗಿರೋದು ಕುಯ್ಯಕ್ಕೆ ಕೊಟ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ತೊಗೊಬಂದು ಅವನು ರೆಡಿ ಮಾಡಿಕೊಂಡು ಈ ಥರ ಹಸುನ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್. ಒಂದೊಂದು ಹಸುನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಕ್ತಾನೆ ಫ್ರೆಂಡ್ಸ್. ಅವ್ನ ಕೈಯಲ್ಲಿ ಹಸು ಚೆನ್ನಾಗಾಗುತ್ತೆ. 15 ವರ್ಷ 13-14 ವರ್ಷದಿಂದ ಅವನು ಮಾಡ್ತಾಯಿದ್ದಾನೆ. 20 ಹಸು ಮಾಡಿದ್ದಾನೆ. ಒಂದು ಹಸುವಿಂದ 20 ಹಸು ಮಾಡಿದ್ದಾನೆ. ಇವಾಗ ನಾನು ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅಮ್ಮ ಮಗ ಇಬ್ಬರೇ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಹಿಂದೆ ಕೊಟ್ಟಿಗೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ನಾವು ಬೂಸ ಇಡ್ತಾಯಿದ್ದೀವಿ. ಬೂಸ ಇಡೋದು ನಾವು ಒಂದು ಬೂಸ ಆದರೆ ಅದ್ರಲ್ಲಿ ಅರ್ಧ ಒಟ್ಟು, ಮತ್ತು ಹಿಂಡಿ ಹಾಕ್ತಿದ್ದೀವಿ. 1.5 ಚೊಂಬಿಟ್ಕೊಂಡಿದ್ದೀವಿ ಅದು. ಮತ್ತು ಇದಾಗ್ತೀವಿ ಫ್ರೆಂಡ್ಸ್ ನಾವು ಏನು ಫೀಡ್ಸು, ಅದಕ್ಕೆ ಇದಾಗುವಂಥ ಪೌಡ್ರು, ಎನರ್ಜಿ ಬರೋದಕ್ಕೆ ವಿಟಮಿನ್ಸ್ಗಳಿರುವಂಥ ಪೌಡ್ರು ಎಲ್ಲನೂ ಹಾಕ್ತಾನೆ ಫ್ರೆಂಡ್ಸ್. ಅವನಿಗೆ ಅದರಲ್ಲಿ ನಾಲೆಡ್ಜ್ ತುಂಬ ಇರೋದ್ರಿಂದ ಅವನು BBM ಓದಿದ್ದಾನೆ. BBM ಓದ್ಬಿಟ್ಟು ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವನು ನಾನು ಇದನ್ನೇ ಮಾಡೋದಂತೇಳಿ ಅವನು ಅದನ್ನೇ ಮಾಡಿ ಒಂದು ಹಸುವಿಗೆ 20 ಹಸು ಮಾಡಿದ್ದಾನೆ ಫ್ರೆಂಡ್ಸ್. ನಮಗೆ ಸಿಟಿಲಿ ಸಾಕೋಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್. ಅಕ್ಕಪಕ್ಕ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಮತ್ತು ಸಾಕಕ್ಕೆ ಕೊಡೋಲ್ಲ. ಅದಕ್ಕೆ ಕೊಟ್ಟಿಗೆ ಮಾಡ್ಕೊಂಡು ನಾವು ಒಳಗಡೆ ಸಾಕ್ತಾಯಿದ್ದೀವಿ ಫ್ರೆಂಡ್ಸ್. ಬಿಡ್ತೀವಿ ಬೆಳಿಗ್ಗೆ ಹೊತ್ತು, ಅದನ್ನು ಮೇಯಕ್ಕೆ ಬಿಡ್ತೀವಿ ಪಾರ್ಕ್ಗಳಿಗೆ ನೋಡಿ ಫ್ರೆಂಡ್ಸ್. ಇವಾಗ ಅವನು ಹಿಂಡಿ ಹಾಕ್ತಾಯಿದ್ದಾನೆ. ಎಲ್ಲದಕ್ಕೂ ಹಿಂಡಿ ಹಾಕಿ ಮತ್ತು ಉಪ್ಪು ಹಾಕ್ತಿದ್ದೀವಿ. ಹಾಕ್ತೀವಿ ಅದಕ್ಕೆ ಉಪ್ಪು ಮತ್ತು ಫೀಡ್ಸು ಎಲ್ಲ ಹಾಕಿ ಕೊಡ್ತೀವಿ ಫ್ರೆಂಡ್ಸ್. ಒಂದು ಬಕೆಟ್, ಒಂದೊಂದು ಹಸುಗೆ ಒಂದೊಂದು ಬಕೆಟ್ ಇಡ್ತೀವಿ. ಈ ಥರ ಇದೆ ಫ್ರೆಂಡ್ಸ್. ನೀವು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಫಸ್ಟು ಕಮ್ಮಿ ದುಡ್ಡಲ್ಲಿ ಹಸು ತೊಗೊಬಂದು ಹಾಕಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಫ್ರೆಂಡ್ಸು. ಅದನ್ನು ಸಾಕಿ ನಮ್ಗೆ ಆಗುತ್ತೆ, ನಮಗೆ ನಾವು ಇದು ಮಾಡ್ತೀವಿ ಅಂತಂದಾಗ ಮಾಡಬೇಕು ಫ್ರೆಂಡ್ಸ್. ಅದು ನಮ್ಮ ಸಿಟಿನಲ್ಲಿ ನಾವು ಹುಲ್ಲಿಗೆಲ್ಲ ದುಡ್ಡು ಕೊಟ್ಟು ತರಬೇಕು. ಪ್ರತಿಯೊಂದು ನಾವು ದುಡ್ಡು ಕೊಟ್ಟೇ ತರಬೇಕು ಫ್ರೆಂಡ್ಸ್. ಹಳ್ಳಿಲಾದರೆ ಅದು ಫ್ರೀ ಎಲ್ಲ ಸಿಗುತ್ತೆ ಸ್ವಲ್ಪ ಕೆಲವೆಲ್ಲ, ಮತ್ತು ಜನಗಳು ಎಂಕರೇಜ್ ಮಾಡ್ತಾರೆ. ನಮ್ಮ ಸಿಟಿಲಿ ತುಂಬ ಕಷ್ಟ ಇದೆ. ಕಷ್ಟ ಇದ್ರೂ ನಾವು ಇಷ್ಟಪಟ್ಟು ಸಾಕ್ತಾಯಿದ್ದೀವಿ ಫ್ರೆಂಡ್ಸ್. ದೇವ್ರ ಸೇವೆ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಕಷ್ಟ ಆದ್ರೂ ಇಷ್ಟಪಟ್ಟೆ ನಾವು ಮಾಡ್ತಾಯಿದ್ದೀವಿ. ಲಾಭ ಇರುತ್ತೆ ಫ್ರೆಂಡ್ಸ್ ಹಸುನಲ್ಲಿ, ಇಲ್ಲ ಅಂತಿಲ್ಲ. ಆದರೆ ನಮ್ಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅದನ್ನು ನೋಡ್ಕೊಬೇಕು, ಚೆನ್ನಾಗಿ ಸಾಕಬೇಕು ಫ್ರೆಂಡ್ಸ್. ಆವಾಗ ಅದರಿಂದ ನಮ್ಗೆ ಇನ್ಕಮ್ ಬರುತ್ತೆ. ನೋಡ್ಕೊಬೇಕು ಫ್ರೆಂಡ್ಸ್. ಅದು ಕಾಯಿಲೆ ಬರೋದೇ ಇರೋ ಥರ. ಮತ್ತು ನಾವು ದಿನದಲ್ಲಿ 6 ಸತಿ ನಾವು ಕೊಟ್ಟಿಗೆನ ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ್. ಮಲ್ಕೊಳ್ಳೋಗ್ಲೂ ಕ್ಲೀನ್ ಮಾಡಿ, ಕೊಟ್ಟಿಗೆ ಕ್ಲೀನ್ ಮಾಡಿ ನಾವು ಅದಕ್ಕೆ ಹುಲ್ಲು ಎಲ್ಲ ತಿಂಡಿ ಎಲ್ಲ ಮಡಗಾದ್ಮೇಲೆ ನಾವು ಹುಲ್ಲೆಲ್ಲ ಹಾಕಿ ಆಮೇಲೆ ನಾವು ಇದು ಮಾಡ್ತೀವಿ ಫ್ರೆಂಡ್ಸ್. ದಿನದಲ್ಲಿ 6 ಸತಿ ನಾವು ಕೊಟ್ಟಿಗೆ ತೊಳಿತೀವಿ. ನಮ್ಮ ಮಧ್ಯಾಹ್ನ ಎಲ್ಲ ಏನು ಹಸಗಳಿರೋದಿಲ್ಲ, ಬರೀ ಕರಗಳಷ್ಟೇ ಇರುತ್ತೆ. ಹಸಗಳೆಲ್ಲ ಬಿಟ್ಬಿಡ್ತೀವಿ ನಾವು ಮೇಯೋದಕ್ಕೆ ನೋಡಿ ಫ್ರೆಂಡ್ಸ್. ಎಲ್ಲದಕ್ಕೂ ನಾವು ಮಡಗ್ತಾ ಇದ್ದಾನೆ. ನೀವು ಸಾಕಬೇಕು ಅಂತ ನೋಡಿ ಇದು ಫ್ರೆಂಡ್ಸ್. ಇದು ಫೀಡ್ಸು ಮತ್ತು ಅದು ಜೋಳದ್ದು ನುಚ್ಚು ಬರುತ್ತೆ. ಜೋಳನ ಮಿಷಿನ್ ತೊಗೊಂಡಿದ್ದಾನೆ. ಆ ಮಿಷಿನ್ಗೆ ಹಾಕ್ಬಿಟ್ಟು ಅದು ಪೀಸ್ ಮಾಡಿಕೊಡುತ್ತೆ ಫ್ರೆಂಡ್ಸ್, ಸಣ್ಣದಾಗಿ. ನಾವು ಅದನ್ನು ಹಾಕ್ತೀವಿ ಹಾಲು ಜಾಸ್ತಿ ಆಗಲಿ ಅಂತ. ಅದು ಎನರ್ಜಿ ಫುಡ್ ಏನು ಬೇಕೋ ಅವ್ನಿಗೆಲ್ಲ ಗೊತ್ತು ಫ್ರೆಂಡ್ಸ್. ಸಣ್ಣ ಪುಟ್ಟದ್ದೆಲ್ಲನೂ ಅವನೇ ಟ್ರೀಟ್ ಮಾಡ್ಕೊತಾನೆ. ಜಾಸ್ತಿ ದೊಡ್ಡದಿದ್ದರೆ ಮಾತ್ರ ಅವನು ಡಾಕ್ಟ್ರನ್ನ ಕರೆಸೋದು. ಸಣ್ಣ ಪುಟ್ಟದೆಲ್ಲ ಅವನಿಗೇ ಅದು ಇಂಟ್ರೆಸ್ಟ್ ಇರೋದ್ರಿಂದ ಅವನ್ನೆಲ್ಲ ಮಾಡ್ಕೊತಾನೆ ಫ್ರೆಂಡ್ಸ್. 20 ಹಸು ಇದೆ. ಒಂದೊಂದಾಗಿ ನಾನು ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿ. ನಾನು ಒಂದೊಂದು ಹಸುದು ನಾನು ವೀಡಿಯೋ ಮಾಡಾಕ್ತೀನಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ಇದು. ಎಂಕರೇಜ್ ಮಾಡಿ ಫ್ರೆಂಡ್ಸ್ ಹೊಸ ಚಾನಲ್ಗಳಿಗೆ. ಈ ರೈತರಿಗಾಗಲಿ, ಹೈನುಗಾರಿಕೆ ಅವ್ರಿಗೆ ಮತ್ತು ಆರ್ಮಿಯವ್ರಿಗೆ ಪ್ಲೀಸ್ ಎಂಕರೇಜ್ ಮಾಡಿ. ಯಾಕೆಂದರೆ ಅವ್ರದ್ದು ಕೆಲಸ ತುಂಬ ಕಷ್ಟ. ಎಲ್ಲರದ್ದು ಕಷ್ಟ ಇರುತ್ತೆ ಕೆಲಸ, ಬಟ್ ಇವ್ರ ಕೆಲಸ ಕಷ್ಟದಲ್ಲಿ ಕಷ್ಟ. ಅದನ್ನ ಇಷ್ಟಪಟ್ಟು ಮಾಡ್ತಾರಲ್ಲ, ಅವ್ರಿಗೆ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಸ್ಪೀಡ್ಸ್ ಆಗ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ.
ಈ ಥರ ಇಬ್ಬರು ಸೇರ್ಕೊಂಡು ನಾವು ಈ ಥರ ಮಾಡ್ತಾಯಿದ್ದೀವಿ. ಇಬ್ಬರೇ 20 ಹಸುವನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಿಮಗೆ ಅದು ಅದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಯಾವ್ದು ರೀತಿ ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗನ ಹತ್ರದಿಂದನೇ ನಾನು ನಿಮಗೆ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ವರ ಬಿಡಿಸ್ಕೊಡ್ತೀನಿ. ಅವನು ಕೆಲವೆಲ್ಲ ಕೈಯಲ್ಲಿ ಹಾಲು ಕರಿತೀವಿ, ಕೆಲವೊಂದಕ್ಕೆ ನಾವೆಲ್ಲ ಮಿಷಿನ್ ಹಾಕ್ಕೊತೀವಿ. ಮಿಷಿನ್ ಇದೆ. ಕೆಲವೊಂದೆಲ್ಲನೂ ಕೈಯಲ್ಲಿ ಕರ್ಕೊತೀವಿ ಫ್ರೆಂಡ್ಸ್. ಈ ಒಂದು ಹಸುಗೆ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಹಸುಗೆ ಗರ್ಭಕೋಶನೇ ಈಚೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಕರು ಹಾಕಿದಾಗ ಚೀಲ ಕರು ಜೊತೆನೇ ಬಂದುಬಿಟ್ಟಿತ್ತು. ಅದನ್ನು ಒಳಗಡೆ ಹಾಕಿ ಗರ್ಭಕೋಶನ ಗೊತ್ತಿರೋರೇನೆ, ಅದ್ರಲ್ಲಿ ಎಕ್ಸ್ಪರ್ಟ್ ಇರೋರು. ಡಾಕ್ಟರ್ ಸಿಕ್ಕಲಿಲ್ಲ ನಮಗೆ ಆ ಟೈಮಲ್ಲಿ. ಇದು ತೆನೆ ಹಸು ಫ್ರೆಂಡ್ಸ್. ಇದೇ ಹಸು ಫ್ರೆಂಡ್ಸ್ ನೋಡಿ ಕರಿತಾ ಇದ್ದಾನೆ ಹಾಲು. ಈ ಹಸು ಗರ್ಭಕೋಶ ಒಳಗಡೆ ಹಾಕಿ ಎಲ್ಲ ಹೊಲ್ದು ಎಲ್ಲ ರೆಡಿ ಮಾಡಿದ್ವಿ ಫ್ರೆಂಡ್ಸ್. ಈಗ ಡೈಲಿ 13-14 ಲೀಟ್ರ್ ಹಾಲು ಕೊಡುತ್ತೆ. ಇವಳ ಹೆಸರು ಕುಳ್ಳಿ ಫ್ರೆಂಡ್ಸ್ ಅವಳು. ಇವಾಗ ಅದು ರೆಡಿಯಾಗಿ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ಈಗ ಚೆನ್ನಾಗಿ ಹಾಲು ಕೊಡುತ್ತೆ ಫ್ರೆಂಡ್ಸ್. 13-14 ಲೀಟ್ರ್ ಹಾಲು ಕೊಡುತ್ತೆ. ಈ ಕಪ್ಪಸು ತೆನೆ 7 ತಿಂಗಳು ತೆನೆ ಅದು. ಇದು ನೋಡಿ ಇದೆ ಫ್ರೆಂಡ್ಸ್, ಚೆನ್ನಾಗಿ ಹಾಲು ಕೊಡ್ತಾಯಿದೆ. ಇವಾಗ ಚೆನ್ನಾಗಿದೆ, ಹೆಲ್ತಿಯಾಗಿದೆ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇದು ಮಿಷಿನ್ಗೆ ಬೆಲ್ಟ್ ಇರುತ್ತೆ. ಬೆಲ್ಟ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಅದನ್ನ ಟೈಟಾಗಿ ಹಾಕಿ ಮುಚ್ಚಳನ ಅದನ್ನು ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಹಸುಗೆ ಫಿಕ್ಸ್ ಮಾಡಿದ್ರೆ ಒಂದು 3 ಸೆಕೆಂಡ್ 5 ಸೆಕೆಂಡೆಲ್ಲ ಒಂದೊಂದು ಹಸು ಕರಿಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಥರ ಪೈಪೆಲ್ಲನೂ ಜಾಯಿಂಟ್ ಮಾಡಿಬಿಟ್ಟು ಇದಕ್ಕೆ ಹಸುಗೆ ಮಿಷಿನ್ ಆನ್ ಮಾಡಿಬಿಟ್ಟು ಹಸುಗೆ ಅದನ್ನ ಫಿಟ್ ಮಾಡಿದ್ರೆ ಒಂದು 5 ನಿಮಿಷ 3 ನಿಮಿಷ ಒಂದೊಂದು ಹಸುಗೆ ಸಾಕು ಫ್ರೆಂಡ್ಸ್. ಹಾಲು ಫುಲ್ ಕರೆದು ಕೊಡುತ್ತೆ ಅದು ನೀಟಾಗಿ. ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗ ಕೈಯಲ್ಲಿ ಕರಿತಾ ಇದ್ದಾನೆ. ಇನ್ನಷ್ಟು ಇನ್ಫಾರ್ಮೇಷನ್ಗೋಸ್ಕರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಚಾನಲ್ಗಳಿಗೆ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್.